ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಈಸಿಯಾಗಿರುತ್ತೆ. ಇದು ಹೋಟ್ಲು ಸ್ಟೈಲು. ನೀವು ಒಂದ್ಸಲ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ. ಅದಕ್ಕೆ ಫಸ್ಟು ನಾನು ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನೋಕೋಲು, ಬಟಾಣಿ ಎಲ್ಲ ತರಕಾರಿ ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಬೇಳೆ ನೆನೆಸ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ, ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಬೇಳೆ ಹಾಕಿದ್ದೀನಿ. ಮೆಣಸುಬೇಳೆ ಮತ್ತು ತೊಗರಿಬೇಳೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಹೆಸರು ಬೇಳೆನೂ ಯೂಸ್ ಮಾಡ್ಬೋದು. ಎಲ್ಲ ಕುಕ್ಕರ್ಗೆ ಹಾಕೊಳ್ಳೋಣ. ತರಕಾರಿ ಮತ್ತು ಬೇಳೆ, ಅಕ್ಕಿ ಬೇಳೆ ಎಲ್ಲ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು, ಉಪ್ಪು ಬರಬಾರ್ದು ಅಂತ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕುಕ್ಕರ್ಲಿ ಕುಕ್ಕೊಳ್ಳೋಣ. ಅದು ಕೂಗೋಷ್ಟು ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ, ಅದಕ್ಕೊಂದು ಫಸ್ಟ್ ಬಾಣಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಒಂದು ಈರುಳ್ಳಿ ಮತ್ತು ಕರಿಬೇವು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಹಾಕ್ಕೊಳ್ಳೋಣ. ನೀವು ಈರುಳ್ಳಿ ಬೇಗ ಸ್ಕಿಪ್ ಮಾಡ್ಬೋದು, ಹಾಕಿ ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಹಾಕಿ. ಇದು ಸ್ವಲ್ಪ ಫ್ರೈ ಆಗಿದೆ. ನೀವು ಫ್ರೈ ಆಗ್ತಿಲ್ಲ, ಅಷ್ಟು ಬೇಳೆ ಬೆಂದಿದೆ ನೋಡಿ. ನಮ್ಮ ತರಕಾರಿ ಬೇಳೆ ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿ ಎಲ್ಲ ಬೆಂದಿದೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅನ್ನನ. ಅವಾಗ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ಗೆ. ನೋಡಿ, ಈಗ ಹಸಿ ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊತಿದ್ದೀನಿ. ನಾನು ಇವತ್ತು ಅಂಗಡಿ ಯೂಸ್ ಮಾಡ್ತಿದ್ದೀನಿ. 2 ಸ್ಪೂನ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು ಅದು ಮಸಾಲೆದು. ಈಗ ಹುಣಸೆ ಹುಳಿ ತೊಗೊಂಡಿದ್ದೀನಿ. ಸ್ವಲ್ಪ ಅದನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಅದು ಹಸಿ ವಾಸನೆ ಹೋಗಬೇಕು. ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹುಳಿ ವಾಸನೆ ಎಲ್ಲ ಹಸಿ ವಾಸನೆ ಹೋಗಬೇಕು. ನೋಡಿ, ಈ ಥರ ತೇಲ್ತಾ ಇರಬೇಕು ಎಣ್ಣೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದು ನಾನು. ಅಲ್ಲೂ ಹಾಕ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಬೆಂದಿರುವಂಥ ತರಕಾರಿ, ಅಕ್ಕಿ ಎಲ್ಲ ಹಾಕ್ಕೊಳ್ಳೋಣ. ಬೇಳೆ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಎಲ್ಲ ಮಾಡಿ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಕಾಯಿಸಿ. ಇದಕ್ಕೆ ತಣ್ಣೀರು ಹಾಕ್ಕೊಬಾರ್ದು, ಬಿಸಿನೀರು ಹಾಕ್ಕೋಬೇಕು. ನೋಡಿ, ಬಿಸಿನೀರು ಹಾಕ್ಕೋತಾ ಇದ್ದೀನಿ. ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೇಕು. ತುಂಬ ತೆಳ್ಳ ಬೇಕು ಅಂದರೆ ತೆಳ್ಳ ಮಾಡ್ಕೋಬೇಕು. ಆದಷ್ಟು ತೆಳ್ಳ ಮಾಡಬೇಕು, ಯಾಕಂದರೆ ಆಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಬಿಸಿಬೇಳೆ ಬಾತು. ಸ್ವಲ್ಪ ಹೊತ್ತಾದಮೇಲೆ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದು ಕುದೀತಾ ಇರಲಿ, ನಾವು ಒಗ್ಗರಣೆ ಹಾಕೊಳ್ಳೋಣ. ಬನ್ನಿ, ಅದಕ್ಕೊಂದು ಫಸ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಣಮೆಣಸಿನಕಾಯಿ, ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನಮ್ಮ ಬಿಸಿಬೇಳೆ ಬಾತ್ ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ, ರೆಡಿಯಾಗಿದೆ ಬಿಸಿಬೇಳೆ ಬಾತ್. ಈಸಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಬೆಳಗ್ಗೆ ಲಂಚ್ ಬ್ರೇಕಿಗೆ ಮತ್ತು ಬೇಕಾದ್ರೆ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಲಂಚ್ ಬ್ರೇಕಿಗೂ ಮಾಡ್ಕೋಬೋದು. ಆದರೆ ಬಿಸಿಯಾಗಿ ತಿನ್ನಬೇಕು ಬಿಸಿಬೇಳೆ ಬಾತ್ ಅಂದ್ರೇ. ರೆಡಿಯಾಗಿದೆ ಬಿಸಿಬೇಳೆ ಬಾತು. ಥ್ಯಾಂಕ್ ಯು ಫಾರ್ ವಾಚಿಂಗ್.